ಇದೇನೋ ಐಫೋನ್ನ ಎಲ್ಲ ರೆಡಿ ಮಾಡ್ತಾರೆ ಎಷ್ಟೇ ಹಾಳಾದ್ರು ಅಂತೆ. ಸೊ ನೋಡಿ, ಹೊಡೆದೋಯ್ತಾ? ಇಲ್ಲೂ ಐಫೋನ್ ನೀಟಾಗಿ ನೋಡ್ಕೊಳ್ಳಿ. ಹೊಡೆದೋಯ್ತಾ? ಇದು ಐಫೋನು ಹೊಡೆದೋಯ್ತಾ? ಇಲ್ಲೊಂದು ಐಫೋನು ರೆಡಿ ಮಾಡ್ತೀರಲ್ಲ ಸರ್? ಅದು ಇದೆಯಾ? ಬನ್ನಿ ಬನ್ನಿ, ಹೊಡೆದಾಕಿ ನೋಡೋಣ. ಹೊಡೆದಾಯ್ತಾ? ಇದೊಂದಿದೆ, ಇದೊಂದು ಹೊಡೆದಾಕಿ. ಹಾಂ, ಹೊಡೆದಾಕಿ. ಎಲ್ಲ ರೆಡಿ ಮಾಡ್ತೀರಾ? A to Z ಈ ತರ ಇಲ್ಲ ಇದೆಲ್ಲ. ಇದನ್ನ ಯಾಕೆ ಬಿಡ್ತೀರಾ? ಇನ್ನೂ ಹೊಡೆದಾಕ್ಬಿಡಿ ಅಷ್ಟೇ. ಈ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ಶಾಪ್ ಹಾಕೋದಕ್ಕೆ? ನಮ್ಮೂರಲ್ಲಿ ತಿಪ್ಟೂರಲ್ಲಿ ಅಲ್ಲಿ ರೆಡಿ ಮಾಡ್ತೀರಾ? ಶಾಪ್ ಹಾಕಕ್ಕೆಲ್ಲ ಜಾಗ ನೋಡಿದ್ದೀರಾ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ಮೋಸ್ಟ್ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಆಲ್ಮೋಸ್ಟ್ 1.5 ಇಯರ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ಯಾರೆಲ್ಲ ಮೊಬೈಲ್ನ ಸರ್ವಿಸ್ ಕಲಿಬೇಕು, ಮೊಬೈಲ್ ಟೆಕ್ನಿಷಿಯನ್ ಆಗಬೇಕು ಅಂದರೆ ಇಲ್ಲಿ ಬಂದು ಜಾಯಿನ್ ಆಗಿ ಅಂತ ಹೇಳ್ಬಿಟ್ಟು. ಸೊ 1.5 ಇಯರ್ ಆದ ನಂತರ ಇನ್ನೊಂದು ಇದೇ ಪ್ರಕಾಶ್ ಸೆಲ್ಯುಲರ್ ಸರ್ವಿಸಲ್ಲಿ ಇದೇ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಯಾವುದು ಅಂದರೆ ಪರ್ಟಿಕ್ಯುಲರ್ಲಿ ಐಫೋನ್ ಟೆಕ್ನಿಷಿಯನ್ ಆಗಬೇಕು ಅಂತ ಯಾರೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು, ಬರೀ ಐಫೋನ್ ಅಷ್ಟೇ ನಾನು ರೆಡಿ ಮಾಡ್ತಕ್ಕಂಥದ್ದು ಅಷ್ಟೇ ನನ್ನ ಆಸೆ ಅಂತಕ್ಕಂಥದ್ದು ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ರು ಅಂಥವ್ರಿಗೋಸ್ಕರನೇ ಈ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಕಡೆಯಿಂದಾನೆ ಇದೇ ಇಂದಿರಾನಗರದಲ್ಲೇ ಸ್ಟಾರ್ಬಕ್ಸ್ ಹತ್ರದಲ್ಲೇ ಇನ್ನೊಂದು ಆಫೀಸ್ನ ಓಪನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ನ ಓನರ್ ಆಗಿರ್ತಕ್ಕಂಥ ಪ್ರಕಾಶ್ ಸರ್ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? MVP ಕನ್ನಡ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಒಂದು ಒಳ್ಳೆ ಇನ್ಫಾರ್ಮೇಶನ್ ಎಂಟೈರ್ ಕರ್ನಾಟಕಗೆ ಲೈಕ್ ಇಟ್ಸ್ ಗಿವಿಂಗ್ ಸಚ್ ಎ ಬ್ಯೂಟಿಫುಲ್ ಇನ್ಫಾರ್ಮೇಶನ್. ಲಾಸ್ಟ್ ಇಯರ್ ಎಷ್ಟೊಂದು ಜನ ಬಂದು ಕಲ್ತ್ಕೊಂಡು ಜಾಬ್ ಮಾಡ್ತಾ ಇದ್ದಾರೆ, ಈಗ ಸರ್ವಿಸ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. एक बार MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ जोरदार तालियों से स्वागत करते हैं. Yes. Vijay is always doing great job. Thank you so much sir. Thank you. ಶೇರ್ ಮಾಡ್ತಾ ಇದ್ದೀರಾ. ಸೊ ಇದು ಸೆಪರೇಟ್ ಒಂದು ಐಫೋನ್ ಟೆಕ್ನಿಷಿಯನ್ ಕೋರ್ಸ್, ಲೈಕ್ ಐಫೋನ್ ರಿಪೇರ್ ಬೇಸಿಕ್ ಆಲ್ರೆಡಿ ಗೊತ್ತಿರುತ್ತೆ. ಲಾಸ್ಟ್ 18-20 ಇಯರ್ಸಿಂದ ಹೇಳ್ಕೊಡ್ತಾ ಇದ್ದೀವಿ. ಸೊ ಬೇಸಿಕ್ ಗೊತ್ತಿದ್ರೆ ಇಲ್ಲಿ ಬಂದು ಐಫೋನ್ಗೆ ಅಪ್ಗ್ರೇಡ್ ಆಗಬೇಕು. ಈಗ ಇರುತ್ತೆ ಲೈಕ್ ಮಾರ್ಕೆಟಲ್ಲಿ ಐಫೋನ್ ಬರ್ತಾ ಇದೆ, ನನಗೆ ಐಫೋನ್ ರೆಡಿ ಆಗ್ತಾ ಇಲ್ಲ, ಐಫೋನ್ ಅಪ್ಗ್ರೇಡ್ ಮಾಡಿದ್ವಿ ಲೈವ್ ರಿಪೇರ್ ಆಗ್ತಾ ಇದೆ, ವೈಫೈ IC ಈಗ ರೀಬೋಲ್ ಮಾಡಿ ಒಂದು 3 ಮಿನಿಟ್ಸಲ್ಲೇ ಫೋನ್ ರೆಡಿ. ಈಗ ನಿಮ್ಮ ಹತ್ರ ಯಾವುದೋ ಐಫೋನ್ ಇದೆ, ರೆಡಿ ಆಗ್ತಾ ಇಲ್ಲ, ಎಲ್ಲೋ ಸಿಗ್ತಾ ಇಲ್ಲ, ಮದರ್ ಬೋರ್ಡ್ ಸ್ವೈಪಿಂಗ್ ಮಾಡಬೇಕು, ಡೇಟಾ ರಿಕವರಿ ಮಾಡಬೇಕು, ಆ ಫೋನ್ನ ತೊಗೊಂಬನ್ನಿ ಲೈವ್ ರಿಪೇರ್ ಆಗುತ್ತೆ. ಇಲ್ಲೇ ಟೆಕ್ನಿಷಿಯನ್ ಕೂತ್ಕೊಳ್ತಾರೆ, ರಿಪೇರಿನೂ ಇಲ್ಲಿ ಆಗುತ್ತೆ ಆ್ಯಂಡ್ ಟ್ರೈನಿಂಗು ಇಲ್ಲಿ ಆಗುತ್ತೆ. ದೀಸ್ ಆರ್ ಆಲ್ ಲೈಕ್ ಟೆಕ್ನಿಷಿಯನ್ ಆಲ್ ಓವರ್ ಇಂಡಿಯಾ. ಎಕ್ಸ್ಪೀರಿಯನ್ಸ್ ಮೋರ್ ದನ್ 12 ಇಯರ್ಸ್ 2007 ಇಂದ ಮಾಡ್ತಾ ಇದ್ದಾರೆ. ಐಫೋನ್ 4S ಇಂದ ಈಗ 13-14 ನಿಮ್ಮ ಮುಂದೆ ಇದೆಲ್ಲ ಪೆರಿ ಆಗಿರೋದು ಫೋನ್ಸ್, ವೈಫೈ ಡಿಸ್ಪ್ಲೇ ಮದರ್ ಬೋರ್ಡ್ ಇದೆಲ್ಲ ಚಿಂದಿ ಆಗಿರೋದು ನೋಡಿ, 2 ಪೀಸ್ ಆಗಿಬಿಟ್ಟಿದೆ. ಇದನ್ನು ಮದರ್ ಬೋರ್ಡ್ ಸ್ವೈಪಿಂಗ್ ಆಗುತ್ತೆ, ಡೇಟಾ ಸಿಗುತ್ತೆ ಕಸ್ಟಮರ್ಗೆ. ಇದನ್ನು ಕೂಡ ರೆಡಿ ಮಾಡಿ ರೀಸನೇಬಲ್ ಆಗಿ. ಈಗ ಎಲ್ಲೋ ರೆಡಿ ಆಗ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಚಾಲೆಂಜ್, ಅದು ತೊಗೊಂಬನ್ನಿ ರೆಡಿ ಆಗುತ್ತೆ. 90% ಆಗಿಲ್ಲ, ಮದರ್ ಬೋರ್ಡ್ ಸ್ವೈಪ್ ಮಾಡಿ ರೀಸನೇಬಲ್ ರೇಟ್ಗೆ ಹಾಕ್ಕೊಡ್ತೀನಿ, ಅಷ್ಟೇ ಸಿಗುತ್ತೆ. ಈ ಥರ ಆದರೂ ಕೂಡ ಇದನ್ನು ಕೂಡ ರೆಡಿ ಮಾಡ್ತಕ್ಕಂಥ ಟ್ರೈನಿಂಗ್ ನೀವು ಟ್ರೈನಿಂಗ್ ಕೊಡ್ತೀವಿ. 2 ಪೀಸ್ ಆಗಲಿ ಸರ್, ಅದು ಇದೆಲ್ಲ ಚಿಂದಿ ಇದು ರೆಡಿ ಆಗೋಯ್ತು. ಜಸ್ಟ್ ಒಂದು ವೈಫೈ IC ಆಗಬೇಕು ಈಗ ಅಷ್ಟೇ. ಆ್ಯಂಡ್ 15,000 rupees ಆ್ಯಂಡ್ 15 days, ಒಂದು 20 ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ ಆ ಪೂರ್ತಿ ಪ್ರೋಗ್ರಾಮ್, ಟ್ರೈನಿಂಗ್ ಪ್ರೋಗ್ರಾಮ್. 20 ಡೇಸ್ ಒಳಗಡೆ 15 to 20 days, ಮ್ಯಾಕ್ಸಿಮಮ್ 20 days. ಎಷ್ಟು ಫೀಸ್ ಕಟ್ಟಬೇಕು? ಒಂದು 20,000 rupees ಅಪ್ರಾಕ್ಸ್. 20,000 ಕಟ್ಟಿದ್ರೆ ಒಂದು 20 ಡೇಸ್ ಒಳಗಡೆ ಕಂಪ್ಲೀಟ್ 15 to 20 ಡೇಸ್. ಮಾರ್ನಿಂಗ್ ಒಂದು 10 ಇಂದ 7:30 ವರೆಗೆ ಕೆಲಸ ಆಗ್ತಾ ಇರುತ್ತೆ. ಈಗ ನಮ್ಮ ಹತ್ರ ಭೂಪೇಂದರ್ ಇದ್ದಾರೆ, ರೋಹಿತ್ ಇದ್ದಾರೆ, ಆಮೇಲೆ ರಾಜೇಶ್ ಈಸ್ಟ್ ಆಫ್ರಿಕಾ ಅಂತ ಬಂದಿರೋದು. 12 years ಎಕ್ಸ್ಪೀರಿಯನ್ಸ್. ಈಗ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಗೊತ್ತಾಗುತ್ತೆ, ಇಸ್ ಸಚ್ ಎ ಟ್ಯಾಲೆಂಟೆಡ್ ಪರ್ಸನ್, ಆಲ್ರೆಡಿ ಹೈಲಿ ಎಜುಕೇಟೆಡ್, ಇಸ್ ಎಕ್ಸ್ಪೀರಿಯನ್ಸ್ ಪರ್ಸನ್. ಲೈವ್ ರಿಪೇರಿ ಮಾಡ್ತಾರೆ. ಯಾವುದು ನಿಮ್ಮ ಹತ್ರ ಫೋನ್ ಇದೆ ಟ್ರೈನಿಂಗ್ ಮಾಡೋದು ಬೇಡ, ಒಂದ್ಸರಿ ತೊಗೊಂಬನ್ನಿ, ಅದನ್ನು ಇಲ್ಲೇ ರೆಡಿ ಮಾಡಿಸಿ ರೀಸನೇಬಲ್ ಆಗಿ ಪೇ ಮಾಡಿ ಅವ್ರಿಗೆ ಕಲಿಯೋ ಥರ ಆಗುತ್ತೆ. ನಿಮ್ಮದು ಫೋನ್ ರೀಸನೇಬಲ್ ರೆಡಿ ಆಗುತ್ತೆ. ವಿ ಹ್ಯಾವ್ ಲೈಕ್ ಇದೆಲ್ಲ ಓಕೆ ಸರ್, ಇಲ್ಲೇ ಹೇಳಿದ್ರೆ ಕಲಿಯೋ ಥರ ಕಲಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇದನ್ನು ಕಲಿಯೋದ್ರಿಂದ ಯೂಶುವಲ್ ಆಗಿ ಯಾರೇ ಆಗಲಿ ದುಡಿಮೆ ವಿಚಾರಕ್ಕೆ ಬರ್ತಾರೆ, ಎಷ್ಟು ಅರ್ನ್ ಮಾಡ್ಬೋದು ಸರ್? ಈಗ ಹೋದರೆ ಮಾರ್ಕೆಟಲ್ಲೇ ಇಂಜಿನಿಯರ್ ಎಷ್ಟೊಂದು ಪ್ರೊಡ್ಯೂಸ್ ಮಾಡ್ತಾರೆ, ಕಾಲೇಜ್ ಎಷ್ಟೊಂದು 20,000 50,000 ಇಂಜಿನಿಯರ್ ಆಗುತ್ತೆ. ಎಲ್ಲರಿಗೆ ಜಾಬ್ ಸಿಗುತ್ತಾ? ದರ್ ಇಸ್ ನೋ ಜಾಬ್. ಈಗ ಮಾರ್ಕೆಟಲ್ಲೇ ಜಾಬ್ ಇಲ್ಲ, ಅದ್ರ ರಿಲೇಟೆಡ್ ಸಿಕ್ಕರೆ ಸಾಕಾಗಿದೆ. ಇದು ಕಲ್ತ್ಕೊಂಡ್ರೆ ಈ ಸ್ಟಾರ್ಟಿಂಗ್ ಈಗ ಜಾಬ್ಗೆ ಹೋದರೆ 15,000 to 20,000 ಸ್ಯಾಲರಿ ಇರುತ್ತೆ. ನಾನು ಹೇಳ್ತಾ ಇರೋದು ಜಾಬ್ ಮಾಡ್ಕೊಂಡು ಆಫ್ಟರ್ 6 months, ಆಫ್ಟರ್ 1 year ಸ್ವಂತ ಅಂಗಡಿ ಓಪನ್ ಮಾಡಿ, ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಿ, ಇನ್ನು 4 ಜನಕ್ಕೆ ನೀವೇ ಜಾಬ್ ಕೊಡಿ. ಆಮೇಲೆ ನೋಡಿ, ಅದು ಮಿನಿಮಮ್ 1.5 2 lakhs 3 lakhs ಮಂತ್ಲಿ ಮಾಡ್ಬೋದು. ಯಾವುದೋ ಒಂದು ಚಿಕ್ಕ ಸಿಟಿ ತುಮಕೂರಲ್ಲೇ ಮಾಡಿದ್ರೆ ನೀವು ಮೇಕ್ ಮನಿ. ಐಫೋನಲ್ಲಿ ಒಂದು ಫೋನ್ಸ್ಗೆ 10,000 12,000 rupees ಸರ್ವಿಸ್ ಚಾರ್ಜ್. ಐಫೋನ್ 13 का कितना बोला सर्विस चार्ज कल? 17,000. ಈಗ ನೀವು ಕೊಡ್ತಾ ಇರೋದು ಅಮೌಂಟ್ ಆ ಟ್ರೈನಿಂಗ್ ಫೀಸ್ಗೆ ಒಂದು ಫೋನಲ್ಲೇ ಬಂದ್ಬಿಡುತ್ತೆ. ಊರಲ್ಲೇ ಒಂದು 2 ಫೋನ್ ತೊಗೊಂಬನ್ನಿ, ನೀವೇ ದುಡ್ಡು ಮಾಡಿಬಿಡ್ತೀರಾ. ಈಗ ನಮ್ಮ ಹತ್ರ ಇದರಲ್ಲಿ ಮ್ಯಾಕ್ಸಿಮಮ್ ಬರೋದು ಅವ್ರದ್ದು ಆಲ್ರೆಡಿ ಶಾಪ್ ಇದೆ, ಅಪ್ಗ್ರೇಡ್ ಆಗಬೇಕು, ಲೈಟಾಗಿ ಆ ಟ್ರಿಕ್ಸ್ ಕಲಿಬೇಕು, ಇಸ್ಕೆಮ್ಯಾಟಿಕ್ ಲೆವೆಲ್ಗೆ ಗೊತ್ತಾಗಬೇಕು. ನಮ್ಮ ಹತ್ರ ಇದ್ದರೆ ಈಗ ಲಾಸ್ಟ್ ಒಂದು ಮುಂಬೈಯಿಂದ ಸ್ಟೂಡೆಂಟ್ ಬಂದಿದ್ದಾನೆ, ಅವನು ಎಷ್ಟೊಂದು 20 ಫೋನ್ ತೊಗೊಂಬಂದಿದ್ದಾನೆ, ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಆ 15 days ಟ್ರೈನಿಂಗ್ ಪ್ರೋಗ್ರಾಮಲ್ಲೇ ಫೋನ್ಸ್ ರೆಡಿ.
ಸೊ ದಿಸ್ ಇಸ್ ಕಾಲ್ ಪ್ರಾಕ್ಟಿಕಲಿ ಲೈವ್ ರಿಪೇರ್ ಆ್ಯಂಡ್ ಸರ್ವಿಸ್. ಆಲ್ ದ ಸ್ಪೇರ್ ಸಿಗುತ್ತೆ, ಟ್ರೈನಿಂಗ್ ಆಗುತ್ತೆ, ನಾಲೆಜ್ ಸಿಗುತ್ತೆ, ಅವ್ರಿಗೆ ಪ್ರಾಕ್ಟಿಕಲ್ ಹ್ಯಾಂಡ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಟೆಕ್ನಿಷಿಯನ್ ಲೈವ್ ರಿಪೇರಿ ಮಾಡ್ತಾ ಇದ್ದಾರೆ. ಕ್ಯಾ ರಿಪೇರ್ ಕರ್ ರहे हैं हम ये सर ಇದು IC ರಿಬಾಲಿಂಗ್ ಸಿ ಪಿ ಯು ಲೆವೆಲ್. ಈಗ ಸಿ ಪಿ ಯು ಲೆವೆಲ್ ಅವ್ರು ರೆಡಿ ಆಗ್ತಾರೆ. iPhone 16 ಸಿ ಪಿ ಯು ಈಗ ಲೈವ್ ರೆಡಿ ಮಾಡಿ ತೋರಿಸ್ತಾರೆ. ಒಂದೊಂದು ಮದರ್ ಬೋರ್ಡ್ ಕೊಡ್ತೀವಿ, ಅವರೇ ರಿಪೇರಿ ಮಾಡ್ತಾರೆ. ಓಕೆ, ಓವರಾಲ್ ಅಷ್ಟೇ ನೀವು ಹೇಳೋ ಪ್ರಕಾರ ಚಿಪ್ ಲೆವೆಲಿಂದನೂ ಹೇಳ್ಕೊಡ್ತೀರಾ. ಹೊರಗಡೆ 15-20 ಸಾವಿರ ಅರ್ನ್ ಮಾಡೋದ್ರ ಜೊತೆಗೆ ಅದನ್ನ ಬಿಡಬೇಡಿ ಅಂತ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಇದನ್ನ ಕಲ್ತ್ಕೊಳ್ಳಿ. ಪೂರ್ತಿ ಕಲ್ತ್ಕೊಂಡ್ಮೇಲೆ ನೀವು ಒಂದು ಶಾಪ್ ಹಾಕಿದ್ರೆ ಅರೌಂಡ್ 1 lakh, 2 lakh, 3 lakh ವರೆಗೂ ಅರ್ನ್ ಮಾಡ್ಬೋದು. ಈಗೆಲ್ಲ ಹೈ ಲೆವೆಲ್ ಡಿಮಾಂಡ್ ಅಲ್ವಾ? ಐಫೋನ್ ಟ್ರೈನಿಂಗ್ ಫೀಸ್ ಕೂಡ ಹೇಳ್ತಾ ಇದ್ರೆ 20,000 rupees ಟ್ರೈನಿಂಗ್. ನಮ್ಮ ಹತ್ರ ರೀಸನೇಬಲ್, ಮಾರ್ಕೆಟ್ ಚೆಕ್ ಮಾಡಿದ್ರೆ 1.5-2 lakh ಫೀಸ್ ಇದೆ. ಫಸ್ಟ್ ಎಲ್ಲ ಚೈನಾ ಹೋಗೋದು, ಈಗೆಲ್ಲ ಈ ಥರ ಅಡ್ವಾನ್ಸ್ ಲೆವೆಲ್ ಲ್ಯಾಬ್ ಯಾವುದು ಟೂಲ್ಸ್ ಔಟ್ಡೇಟೆಡ್ ಇಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ಬೋರ್ಡಿಂದ ಹಿಡಿದು ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ಸ್, ಈ ಮೈಕ್ರೋಸ್ಕೋಪಿಂದ ಆಲ್ ದ ಲೇಟೆಸ್ಟ್ ಟೂಲ್ಸ್ ಎಲ್ಲ ಲೇಟೆಸ್ಟ್. ಈಚ್ ಆ್ಯಂಡ್ ಎವ್ರಿ ಟೆಕ್ನಿಷಿಯನ್ ಆ್ಯಂಡ್ ಕಂಫರ್ಟೇಬಲ್ ವಿತ್ AC. ಇಟ್ಸ್ ಅ ಸಚ್ ಎ ನೈಸ್ ಪ್ಲೇಸ್. ಇದರ ನಗರ ಸ್ಟಾರ್ ಬಾಕ್ಸಲ್ಲಿ ಐಫೋನ್ಸ್ ಡೈರೆಕ್ಟ್ ಸರ್ವಿಸ್ ಬರುತ್ತೆ, ಲೈವ್ ಗೊತ್ತಾಗುತ್ತೆ. ಆ್ಯಂಡ್ ಲಿಮಿಟೆಡ್ ಪ್ರಾಬ್ಲಮ್ಸ್. iPhone 11 ಇಂದ iPhone 15 ವರೆಗೆ ಕಂಪ್ಲೀಟ್ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ನಾಲೆಜ್ ಸಿಗುತ್ತೆ. ಬೇಜಾನ್ ಲೈಕ್ ಅದು ಡಿಸ್ಕ್ರಿಪ್ಷನ್ ಇದೆ, ಪೂರ್ತಿ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಏನೇನು ಹೇಳ್ಕೊಡ್ತಾರೆ. ಹಾಗಾದ್ರೆ ನಿಮ್ಮ ಹತ್ರ ಯಾವ್ಯಾವ ಥರ ಕಲ್ಸ್ಕೊಡ್ತಾ ಇದ್ದೀರಾ, ಯಾವ ಲೆವೆಲಿಂದ ಕಲ್ಸ್ಕೊಡ್ತಾ ಇದ್ದೀರಾ, ಯಾವ್ಯಾವ ಥರ ಎಕ್ವಿಪ್ಮೆಂಟ್ ಇದು ತೋರಿಸ್ತಾ ಇದ್ದೀರಾ, ಅದನ್ನೆಲ್ಲ ಹೇಳ್ಕೊಡ್ತೀರಾ ಈಗ ಕಂಪ್ಲೀಟ್? ನಾನೀಗ ಪ್ರಕಾಶ್ ಸೆಲ್ಯುಲಾರ್ ಸರ್ವಿಸ್ ಇಂದಿರಾನಗರದಲ್ಲಿದ್ದೇನೆ. ನನ್ನ ಹೆಸರು ರಾಜೇಶ್. ನಾವಿಲ್ಲಿ ಕಂಪ್ಲೀಟ್ ಐಫೋನ್ ರಿಪೇರ್ ಕೋರ್ಸ್ ಕೊಡ್ತಾ ಇದ್ದೇವೆ, ಫ್ರಮ್ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್. ಏನೇ ಮೊಬೈಲ್ ಫೋನಲ್ಲಿ ಕಂಪ್ಲೇಂಟ್ ಇರಲಿ, ನಾವಿಲ್ಲಿ ಲೈವ್ ಆಗಿ ರಿಪೇರ್ ಮಾಡಿ ತೋರಿಸ್ತೇವೆ ಸ್ಟೂಡೆಂಟ್ಸಿಗೆ. ಅದೇ ಥರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇನ್ ಇಂಗ್ಲೀಷ್, ಕನ್ನಡ, ಹಿಂದಿ, ಮಲಯಾಳಂ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಏನೇ ಕಂಪ್ಲೇಂಟ್ ಬಂದರೂ ನಿಮಗೆ ಅದನ್ನು ರಿಪೇರ್ ಮಾಡುವಂಥ ಕಾನ್ಫಿಡೆನ್ಸ್ ಇರ್ತದೆ. ಅದೇ ಥರ ಶಾಪ್ ಓಪನ್ ಮಾಡ್ಕೊಳ್ಬೋದು. ಇದೆಲ್ಲ ಇಲ್ಲೆಲ್ಲ ಇರುವಂಥದ್ದು ಕಂಪ್ಲೀಟ್ ಲೇಟೆಸ್ಟ್ ಮಾಡೆಲ್ ಎಕ್ವಿಪ್ಮೆಂಟ್ಸ್. ಮೈಕ್ರೋಸ್ಕೋಪ್ ಇದೆ, DC ಪವರ್ ಸಪ್ಲೈ ಇದೆ, ಅದೇ ಥರ ಬ್ಲೋವರ್ ಇದೆ, ಅದೇ ಥರ ಥರ್ಮಲ್ ಕ್ಯಾಮರಾ, ಇದೆಲ್ಲ ಇಟ್ಟು ನಾವು ಸ್ಟೂಡೆಂಟ್ಸಿಗೆ ಹೇಗೆ ಐಫೋನ್ ರಿಪೇರ್ ಮಾಡೋದು ಅಂತ ಹೇಳಿಕೊಡ್ತೇವೆ. ಅದೇ ಥರ ಮಲ್ಟಿಮೀಟರ್ ಯೂಸ್ ಮಾಡಲಿಕ್ಕೆ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್, ಮೊಬೈಲ್ ಫೋನ್ನ ಸರ್ಕ್ಯೂಟ್ ಡಯಾಗ್ರಾಮ್ ಇಟ್ಟು ಅದರಲ್ಲಿ ಚೆಕ್ ಮಾಡಿ ಹೇಗೆ ಫಾಲ್ಟ್ ಫೈಂಡ್ ಮಾಡೋದು, ಅದೇ ಥರ ಹೇಗೆ ಅದನ್ನು ರಿಪೇರ್ ಮಾಡೋದು, ಇದೆಲ್ಲ ನಾವು ಹೇಳ್ಕೊಡ್ತೇವೆ. ಅದೇ ಥರ DSO ಅಲ್ಲಿ ಹೇಗೆ ಫ್ರೀಕ್ವೆನ್ಸಿ ಚೆಕ್ ಮಾಡೋದು, ಈ ಥರ ಎಲ್ಲ ಇರ್ತದೆ. ಕಂಪ್ಲೀಟ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಸೊಲ್ಯೂಷನ್ ನಿಮಗೆ ಸಿಗ್ತದೆ. ಮತ್ತೆ ಈಗ ಮದರ್ ಬೋರ್ಡ್ ಕಂಪ್ಲೀಟ್ ಕಟ್ ಆಗಿ ಹೋಗಿದ್ರು ಸಹ ನಿಮ್ಗೆ ಅದು ರಿಪೇರ್ ಮಾಡ್ಬೋದು. ಹೇಗಂದ್ರೆ ಮದರ್ ಬೋರ್ಡ್ ಸ್ವಾಪಿಂಗ್ ಅಂತ ಬರ್ತದೆ. ಈಗ CPU ರಿಪೇರ್ ಮಾಡ್ತಾರೆ, CPU ರಿಪೇರಿಂಗ್ ಮಾಡ್ತಾರೆ. ಮತ್ತೆ ಐಫೋನ್ಗಳಲ್ಲಿ ಈಗ ಸ್ಪೇರ್ ಪಾರ್ಟ್ ಚೇಂಜ್ ಮಾಡಿದ್ರೆ ಎರರ್ ಮೆಸೇಜ್ ಬರ್ತದೆ. ಆ ಎರರ್ ಮೆಸೇಜ್ ಕಂಪ್ಲೀಟ್ ಸೊಲ್ಯೂಷನ್ ನಮ್ಮ ಹತ್ರ ಇದೆ. ಡಿಸ್ಪ್ಲೇ ಎರರ್ ಮೆಸೇಜ್, ಕ್ಯಾಮರಾ ಎರರ್ ಮೆಸೇಜ್, ಬ್ಯಾಟ್ರಿ ಎರರ್ ಮೆಸೇಜ್, ಇದೇ ತರ ಫೇಸ್ ID ಕಂಪ್ಲೇಂಟ್ಗಳೆಲ್ಲ ಬರ್ತದೆ. ಅದೆಲ್ಲ ನಾವು ಲೈವ್ ಆಗಿ ನಿಮ್ಮ ಮುಂದೆ ರಿಪೇರ್ ಮಾಡಿ ತೋರಿಸ್ತೇವೆ, ಹೇಗೆ ರಿಪೇರ್ ಮಾಡ್ಬೋದು. ನಿಮಗೆ ಫುಲ್ ಕಾನ್ಫಿಡೆನ್ಸ್ ಆಗ್ತದೆ ಇದು ಈ ಒಂದು ಕೋರ್ಸ್ ಮಾಡಿದ್ರೆ. ಅದೇ ತರ ಜಸ್ಟ್ 20,000 ನಿಮಗೆ ಇನ್ವೆಸ್ಟ್ ಮಾಡಿ, ನಿಮ್ಮ ಲೈಫಿಗೆ ಬೇಕಾಗಿ ಇನ್ವೆಸ್ಟ್ ಮಾಡಿ. ಅದೇ ತರ 15 days ಇಲ್ಲಿ ಕ್ಲಾಸ್ ಇರ್ತದೆ. ಮಾರ್ನಿಂಗ್ 10 to 7 o'clock ಇರ್ತದೆ ಕ್ಲಾಸ್. ಆ ಒಂದು ಟೈಮಲ್ಲಿ ನೀವು ಕಂಪ್ಲೀಟ್ ಇದರಲ್ಲಿ ಫೋಕಸ್ ಮಾಡಿದ್ರೆ ನಿಮ್ಮ ಲೈಫೇ ಚೇಂಜ್ ಆಗಿಬಿಡ್ತದೆ. ಹೇಗೆ 7 o'clock ವರೆಗೂ ನಿಮಗೆ ಇರ್ಬೋದು. ಮತ್ತೆ ಲೈವ್ ಆನ್ಲೈನ್ ಆಗಿ ನಾವು ಕಾಲಲ್ಲಿ ಸಹ ಸಪೋರ್ಟ್ ಕೊಡ್ತೇವೆ. ಏನೇ ಕಂಪ್ಲೇಂಟ್ ಇದ್ರು ಸಹ, ಏನೇ ಪ್ರಾಬ್ಲಮ್, ನೀವು ಒಂದು ಶಾಪಲ್ಲಿ ವರ್ಕ್ ಮಾಡುವಾಗ ಏನೇ ಪ್ರಾಬ್ಲಮ್ ಅಂದರೂ ನಮಗೊಂದು ವಾಟ್ಸಪ್ ಕಾಲ್ ಮಾಡಿದ್ರೆ ಆಯಿತು, ಅಲ್ಲಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಆಯಿತು, ನಿಮ್ಗೆ ಅದರ ರಿಪ್ಲೈ ಕೊಡ್ತೇವೆ. ಎಲ್ಲ ಕಂಪ್ಲೀಟ್ ನಿಮಗೆ ಸಪೋರ್ಟ್ ಕೊಡ್ತೇವೆ. ನೀವು ಇಲ್ಲಿ ಕೋರ್ಸ್ ಆಗಿ ಹೋದ್ರೂ ಸಹ ಏನೇ ಪ್ರಾಬ್ಲಮ್ ಇಲ್ಲ, ನಿಮಗೆ ಸಪೋರ್ಟ್ ಕೊಡ್ತೇವೆ. ಇನ್ನೇನೆಲ್ಲ ರೆಡಿ ಮಾಡ್ತಾ ಇರೋದೆಲ್ಲ ಡೈರೆಕ್ಟ್ ಟ್ರೈನಿಂಗ್ಗೋಸ್ಕರ ಅಥವಾ ಡೈರೆಕ್ಟ್ ಕಸ್ಟಮರ್ ಕಂಪ್ಲೇಂಟ್ಸಿಗೆ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಸ್ ಫೋನೇ ಇಲ್ಲಿ ರಿಪೇರ್ ಮಾಡಿ ತೋರಿಸಿದೆ, ಲೈವ್ ಆಗಿ ತೋರಿಸ್ತಾರೆ. ಇದು ಡಮ್ಮಿ ಫೋನ್ ಏನಲ್ಲ, ಅವರಲ್ಲಿ ಕೂತ್ಕೊಂಡು ಮಾಡೋದು ಕಸ್ಟಮರ್ ಫೋನ್. ಅದೇ ತರ ಸ್ಟೂಡೆಂಟ್ಸ್ ಯಾವುದೇ ಫೋನ್ ನಿಮ್ಮ ಹತ್ರ ಕಂಪ್ಲೇಂಟ್ ಇದ್ರು ಸಹ ನಾವಿಲ್ಲಿ ಸರಿ ಮಾಡಿ ಲೈವ್ ಆಗಿ ರಿಪೇರ್ ಮಾಡಿ ಅದರ ಏನೇ ಕಂಪ್ಲೇಂಟ್ ಇದೆ ಅದು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. ಮತ್ತೆ ಇನ್ನೇನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸರ್, ಇಲ್ಲ ಅಡ್ಮಿಷನ್ ಆಗ್ತಾರೆ. ನೀವು ಹೇಳಿರೋ ಪ್ರಕಾರ 15 days ಅಲ್ಲಿ ಟ್ರೈನಿಂಗ್ ಇವರು ಎಲ್ಲ ಕಲಿತಾರೆ ಅಂತ ಹೇಳ್ತಾ ಇದ್ದಾರೆ. ಚಿಪ್ ಲೆವೆಲ್, ಒಂದು ಚಿಪ್ ಲೆವೆಲ್ ಇಂದ ಹಿಡಿದು A to Z ಒಂದು ಐಫೋನ್ ನ ರೆಡಿ ಮಾಡ್ತಕ್ಕಂಥ ಒಂದು ಒಳ್ಳೆ ಟೆಕ್ನಿಷಿಯನ್ ಆಗಿ ನೀವು ಹೊರ ಕಳಿಸ್ತೀವಿ ಟ್ರೈನಿಂಗ್. ಅದು 15 days ಒಳಗಡೆ. 15 days ಒಳಗಡೆ. ಇದೇ ತರ ನಿಮ್ಗೆ ಯಾವುದೇ ಎಜುಕೇಶನ್ ಪ್ರಾಬ್ಲಮ್ಸ್ ಇಲ್ಲ. ನಿಮ್ಗೆ ಲ್ಯಾಂಗ್ವೇಜ್ ನಾವು ಹೇಳುವಂಥದ್ದು ಕನ್ನಡ, ಹಿಂದಿ, ಮಲಯಾಳಂ, ಇಂಗ್ಲಿಷ್ ಇದೆ. ಈ ಲ್ಯಾಂಗ್ವೇಜ್ ಅರ್ಥ ಅಲ್ಲ. ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ. ಔಟ್ಸೈಡ್ ಕರ್ನಾಟಕ ಬೇರೆ ಸ್ಟೇಟ್ ಇಂದ ಕೂಡ ಬರ್ಬೋದು. ವ್ಯವಸ್ಥೆ ಕೂಡ ಇದೆ. ನಾರ್ತ್ ಇಂಡಿಯಾದಿಂದ
ಸುಮಾರು ಜನ ಬರ್ತಾರೆ ಇಲ್ಲಿಗೆ ಕಲೀಲಿಕ್ಕೆ. ಅವರೆಲ್ಲ ನೇಪಾಳದಿಂದ ಬಂದಿದ್ದಾರೆ ಕೆಲವರು. ಬರೀ ಐಫೋನ್ ಅಷ್ಟೇ, ಆಂಡ್ರಾಯ್ಡ್ ಯಾವುದು ಟಚ್ ಮಾಡೋದು? ಇಲ್ಲಿ ಆಂಡ್ರಾಯ್ಡ್ ಯಾವುದು ಟಚ್ ಮಾಡೋದಿಲ್ಲ. ಇನ್ನೊಂದು ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ಅದು ಕೂಡ ಟ್ರೈನಿಂಗ್ ಸೆಂಟರ್ ಇದೆ. ಪರ್ಟಿಕ್ಯುಲರ್ಲಿ ಐಫೋನ್ ಮಾತ್ರ, ಇಲ್ಲಿ ಐಫೋನ್ ಮಾತ್ರ. ಹೌದು. ಮತ್ತೆ ಇನ್ನೇನೇನು ಹೇಳ್ತಾ ಇದ್ದೀರಿ ಸರ್? ಇಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ಏನು ಅಡ್ಮಿಷನ್ ಏನು ಮಾಡಿಸ್ಕೊಂಡು ಸ್ಟಾರ್ಟಿಂಗ್ ಯಾವ ಥರ ಟ್ರೈನಿಂಗ್ ಕೊಡ್ತೀರಾ? ಅದೇ ಏನಾಗ್ತಿದೆ ಅಂದರೆ ಅವ್ರು 15 ಡೇಸ್ ಮುಗಿಯೋದ್ರೊಳಗಡೆ ಏನೆಲ್ಲ ಮಾಡ್ತೀರಾ ಅವ್ರಿಗೆ ಟ್ರೈನಿಂಗ್? ಅದೇ ಮದರ್ ಬೋರ್ಡ್ ಕೊಟ್ಟು ಅದರಲ್ಲಿ ಹೇಗೆ ಫಾಲ್ಟ್ ಫೈಂಡ್ ಮಾಡೋದು, ಮತ್ತೆ ಕಂಪ್ಲೇಂಟ್ ಯಾವುದಂತ ಫೈಂಡ್ ಮಾಡಿದ್ರೆ ಹೇಗೆ ಅದನ್ನು ರಿಪೇರ್ ಮಾಡೋದು, ಮತ್ತೆ ಹ್ಯಾಂಡ್ ಸ್ಕಿಲ್ ಇಂಪ್ರೂವ್ ಮಾಡಲಿಕ್ಕೆ IC ರಿಬೋರ್ಡಿಂಗ್ ಪ್ರಾಕ್ಟೀಸ್ ಇರ್ತದೆ. IC ಹೇಗೆ ಚೇಂಜ್ ಮಾಡೋದು, IC ಅನ್ನು ಸಣ್ಣ ಸಣ್ಣ ಕಂಪೋನೆಂಟ್ಸ್ ಇದ್ರೆ ಅದನ್ನು ಮೈಕ್ರೋಸ್ಕೋಪ್ ನೋಡಿ ಹೇಗೆ ಚೇಂಜ್ ಮಾಡ್ಕೊಳ್ಳೋದು, ಇದೆಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ. ಹೇಗೆ DC ಪವರ್ ಸಪ್ಲೈಯಲ್ಲಿ ಕಂಪ್ಲೇಂಟ್ ಏನಿದೆ ಅಂತ ಡಯಾಗ್ನೋಸಿಸ್ ಮಾಡೋದು, ಮಲ್ಟಿಮೀಟರ್ ಹೇಗೆ ಡಯಾಗ್ನೋಸಿಸ್ ಮಾಡೋದು, ಟ್ರ್ಯಾಕ್ಸ್ ಹೇಗೆ ಪ್ರಾಪರ್ ಆಗಿ ಚೆಕ್ ಮಾಡೋದು, ಅದೆಲ್ಲ ಕಂಪ್ಲೀಟ್ ಇರ್ತದೆ. ಎಷ್ಟು ಸ್ಟೂಡೆಂಟ್ಸ್ ನ ಅಡ್ಮಿಷನ್ ಮಾಡಿಸ್ಕೊತೀರಾ ಒಂದು 20-29 ಸ್ಟೂಡೆಂಟ್ಸ್, ಅರೌಂಡ್ 30 ಸ್ಟೂಡೆಂಟ್ಸ್ ಅಡ್ಮಿಷನ್ ಅಷ್ಟೇ ಲಿಮಿಟೆಡ್, 30 ಮೇಲೆ ಆಗೋದಿಲ್ಲ ಇಲ್ಲಿ ಅಷ್ಟು ಒಂದು ಬ್ಯಾಚ್ ಎಲ್ಲ. ಹಾಗೆ ಅಂದ್ರೆ ಏನು ಅಷ್ಟು ಜನಕ್ಕೂ ಕೂಡ ಏನ್ ಟ್ರೈನಿಂಗ್ ಮಾಡ್ತಾ ಇದ್ರು ಇದನ್ನು ಟಿವಿ ತೋರಿಸೋದ್ರ ಮುಖಾಂತರ ನೀವು ಅವರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅಲ್ವಾ? ಎಲ್ಲರಿಗೂ ಕೂಡ ಅವತ್ತಿನ ದಿನ ಅದನ್ನೇ ಟ್ರೈನಿಂಗ್ ಕೊಡ್ತಾರೆ, ಬೇರೆ 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 ಅದನ್ನೇ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಬೇರೆ ಬೇರೆ ಸಹ ಕೊಡ್ತಾರೆ, ಹೇಗೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಕಲೀಲಿಕ್ಕೆ ಆಗ್ತದೆ ಅದೆಲ್ಲ ಕೊಡ್ತಾರೆ. ಚಿಪ್ ಲೆವೆಲ್ ಅಂತ ಅಂದ್ರೆ ಐಫೋನ್ ಅಂತ ಅಂದ್ರೆ ಏನೇನು ಕಲಿಬೇಕು ಅವರು ಟ್ರೈನಿಂಗ್ ಅಂದ್ರೆ? ಅದೇ ಟ್ರೈನಿಂಗ್ ಅಂದ್ರೆ ಅದೇ ಫಾಲ್ಟ್ ಫೈಂಡಿಂಗ್ ಹೇಗೆ ಅಂತ ಕಲಿಬೇಕು, ಸ್ಕೀಮ್ಯಾಟಿಕ್ಸ್ ನೋಡೋದು ಹೇಗೆ, ಮಲ್ಟಿಮೀಟರ್ ಹೇಗೆ ಯೂಸ್ ಮಾಡಬೇಕು, ಅದೇ ಥರ ಮದರ್ ಬೋರ್ಡಿಂದ IC ಹೇಗೆ ರಿಮೂವ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು, ಮತ್ತೆ ಮದರ್ ಬೋರ್ಡ್ ಸ್ವೈಪಿಂಗ್ ಇರ್ತದೆ ಅದು ಹೇಗೆ ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಆಗಿದೆ. ನೋಡ್ತಾ ಇದ್ರಲ್ಲಿ ಅಂದ್ರೆ ಆಲ್ಮೋಸ್ಟ್ 30 ಜನ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಅಡ್ಮಿಷನ್ ಇರ್ತಕ್ಕಂಥದ್ದು ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಸೆಂಟರ್ ಅಲ್ಲಿ. ನೋಡಿ ಇಲ್ಲಿ ಯಾರೆಲ್ಲ ಐಫೋನ್ ಟೆಕ್ನಿಷಿಯನ್, ನಾನೊಬ್ಬ ಐಫೋನ್ ಮೊಬೈಲ್ ನ ರೆಡಿ ಮಾಡಬೇಕು, ನಾನೊಬ್ಬ ಒಂದು ಕಸಬಿಟ್ಕೋಬೇಕು ಮೊಬೈಲ್ ರೆಡಿ ಮಾಡೋದ್ರಲ್ಲಿ, ಕಸಬಲ್ಲಿ ನಾನಾ ರೀತಿ ಕಸಬುಗಳಿದ್ದಾವೆ, ಅದ್ರಲ್ಲಿ ನಾನು ಐಫೋನ್ ರೆಡಿ ಮಾಡಬೇಕು ಅಂತ ಯಾರೆಲ್ಲ ಕನ್ಸ್ಕೊಂಡಿದ್ರೆ ಅದನ್ನ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಅಲ್ಲಿ ಈ ತರ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತಾ ಇದ್ರೆ ಅದು ಕೂಡ 15 ಡೇಸ್ ಒಳಗಡೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಇನ್ ಕೇಸ್ ನೀವು ಟ್ರೈನಿಂಗ್ ಕೊಡ್ತೀರಲ್ವಾ, ಸ್ಟಾರ್ಟಿಂಗ್ಗೆ ಬಂದು ನಿಮಗೆ ಫೀಸ್ ಕಟ್ಟಕ್ಕಾಗಲ್ಲ, ಹೇಗೆ ಏನು ನೋಡ್ಕೋಬೇಕು, ಆಗ ಒಳ್ಳೆ ಪರ್ಮಿಷನ್ ಇರುತ್ತಾ? ನಾನೇನು ಫೀಸ್ ಕಟ್ಟಲ್ಲ, ನೋಡ್ಕೋತೀನಿ. ಅದೆಲ್ಲ ಇರ್ತದೆ. ಮಾತ್ರ next time admission ಆಗ್ತೀನಿ. ಹೌದೌದು, ಬನ್ನಿ ನೀವು ಇಲ್ಲೇ ಕೂತ್ಕೊಳ್ಳಿ, ಸೀಟ್ ಖಾಲಿ ಇದ್ರೆ ಇಲ್ಲೇ ಕೂತ್ಕೊಳ್ಳಿ, ಅಲ್ಲಿ ಸ್ಪೆಷಲ್ ಚೇರ್ ಹಾಕಿ ಕೊಡ್ತೇವೆ, ಇಲ್ಲಿ ನಿಮಗೆ ನೋಡ್ಕೊಳ್ಬಹುದು, ಇಲ್ಲಿ ನೋಡ್ಬೋದು. ಹೌದೌದು, ನೋಡಿ ನಿಮ್ಗೆ ಇದು ಇಷ್ಟ ಆದ್ರೆ ಇಲ್ಲಿ ಹೇಗೆ ಕಲಿತಾರೆ ಎಲ್ಲ ಕಂಪ್ಲೀಟ್ ನಿಮ್ಗೆ ಇಷ್ಟ ಆದ್ರೆ ಜಾಯಿನ್ ಹಾಕೊಳ್ಬಹುದು. ಅದು ಡೆಮೋ ಕ್ಲಾಸ್ ಇರ್ತದೆ, ನೀವು ಯಾರು ಬಂದ್ರು ಸಹ ಡೆಮೋ ಕ್ಲಾಸ್ ಕೊಡ್ತಾರೆ. ಈಗೊಂದು ಐಫೋನ್ ಫುಲ್ ಪುಡಿ ಪುಡಿ ಆಗಿರ್ಬೋದು, ಫುಲ್ ಅಂದ್ರೆ ಏನೋ ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತದ್ದು ಕೂಡ ಮದರ್ ಬೋರ್ಡ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆದ್ರೂ ಕೂಡ ನಮಗೆ ಅಂದ್ರೆ ಇಂಪಾರ್ಟೆಂಟ್ IC ತೆಗೆದು ಇನ್ನೊಂದು ಮದರ್ ಬೋರ್ಡ್ ಹಾಕಿ ನಿಮ್ಮ ಡಾಟಾ ಅನ್ನು ಸೇವ್ ಮಾಡ್ಕೊಳ್ಬೋದು, ಪಕ್ಕ ರೆಡಿ ಮಾಡ್ಕೊಡ್ತಾರೆ. ಇಲ್ಲಿ ಲೈವ್ ಅದೇ ತೋರಿಸ್ತೇವೆ ನಾವು ಮದರ್ ಬೋರ್ಡ್ ಹಾಕಿ. ಇಲ್ಲಿ ಯಾಕಂದ್ರೆ ನಂದೇ ಐಫೋನ್ ರೆಡಿ ಆಗಿಲ್ಲ, ಏನೋ ಹಾಳಾಗೋಗಿದೆ, ನಾನೇ ನನ್ನ ಐಫೋನ್ನೇ ನಿಮ್ಮ ಹತ್ರ ಬಂದು ರೆಡಿ ಮಾಡ್ಸೋದಕ್ಕೆ ಬರ್ತೀನಿ, ನಾನೇ ಟ್ರೈನಿಂಗ್ ತಗೊಳ್ಬೋದು. ಹೌದೌದು, ಟ್ರೈನಿಂಗ್ ತಗೊಳ್ಬೋದು. ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ನಮಗೆ. ಓಕೆ, ಇನ್ ಕೇಸ್ ನಾನು ಟ್ರೈನಿಂಗ್ ಬೇಡ ಸರ್, ನನ್ನ ಮೊಬೈಲ್ ಸರಿ ಇಲ್ಲ, ಬರೀ ಸರ್ವಿಸ್ ಅಷ್ಟೇ ಬೇಕು, ನಾನು ಮೊಬೈಲ್ ಸರಿ ಮಾಡ್ಕೊಡ್ತೀನಿ, ಬರ್ಬೋದು, ಮಾಡ್ಕೊಡ್ತೀರಾ? ಯಾವ್ದು ಬೇಕಾದ್ರೂ ಬರ್ಬೋದು, ಇಮಿಡಿಯೇಟ್ ಆಗಿ ನಿಮ್ಮ ಮುಂದೆ ತೋರಿಸ್ಕೊಡ್ತೇವೆ. ಅಂದ್ರೆ ಟ್ರೈನಿಂಗು ಕೊಡ್ತೀರಾ, ಇಲ್ಲ ಬರೀ ಮೊಬೈಲ್ ಸರಿ ಮಾಡಿಸ್ಕೊಡ್ಬೇಕಾ? ಅದನ್ನು ಕೂಡ ಅದನ್ನು ಕೂಡ ಅಲ್ವಾ? ಹೌದು. ಇಲ್ಲಿ ಯಾವ್ಯಾವ ತರ ಟೆಕ್ನಿಷಿಯನ್ಸ್ ಎಷ್ಟು ಜನ ಇದ್ದಾರೆ, ಯಾವ್ಯಾವ ತರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವ್ಯಾವ ಎಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ಆಗಲೇ ಇವ್ರೇನು ಹೇಳ್ಕೊಡ್ತಾ ಇದ್ದಾರೆ, ಅಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳಿ. ಎಷ್ಟು ಜನ ಸ್ಟಾಫ್ಸ್ ಇದ್ದೀರಾ? ಅದೇ ಇವರು ಇಲ್ಲಿ ತೋರಿಸ್ತಾರೆ, ಯಾವ್ದೆಲ್ಲ ಫೋನ್ ಬಂದ್ರು ಸಹ ರಿಪೇರ್ ಮಾಡಿ ಲೈವ್ ಆಗಿ ತೋರಿಸ್ತಾರೆ, ಅದ್ರ ಎಕ್ಸ್ಪ್ಲನೇಷನ್ ಅವರೇ ಕೊಡ್ತಾರೆ. ಫುಲ್ ಹಾಳಾಗೋಗ್ಬಿಟ್ಟಿದೆ, ಮದರ್ ಬೋರ್ಡ್ ಎಲ್ಲ ತೆಗೆದುಬಿಟ್ಟಿದ್ದೀರಾ? ಹೌದು, ಇದರಲ್ಲಿ ಈಗ ಮದರ್ ಬೋರ್ಡ್ ತೆಗೆದು ಅವ್ರು ರಿಪೇರ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ. ಓಕೆ, ಡಿಸ್ಪ್ಲೇನ ಇದು? ಅದರ ಡಿಸ್ಪ್ಲೇ ಓಕೆ, ಫುಲ್ಲು ಹಾಳಾಗಿರೋದು ಕೂಡ ಈ ಥರ ಇರೋದನ್ನು ಕೂಡ ಇರೋದನ್ನು ಕೂಡ ರೆಡಿ ಮಾಡಿ ಕೊಡ್ತಾರೆ. ಓಕೆ, ಅದಾದ ನಂತರ ಅಲ್ಲಿ ಟ್ರೈನಿಂಗ್ ಕೊಡೋದು ಟಿವಿ ಮುಖಾಂತರ ತೋರಿಸ್ತೀರಾ? ಅದೇ ಮತ್ತೆ ಬಾಕಿ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಎಲ್ಲ ಇಲ್ಲೇ ಕೊಡ್ತಾರೆ. ಅದೇ ಅವ್ರು ಏನ್ ಮಾಡ್ತಾರೆ, ಅವ್ರು ಹಿಂದಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಇಂಗ್ಲಿಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸರ್, ಈಗ ಏನ್ ರೆಡಿ ಮಾಡ್ತಾ ಇದ್ದಾರೆ ಅವ್ರೀಗ ಪ್ರೆಸೆಂಟ್? ಈಗ ಇಲ್ಲಿ EEPROM IC ರೆಡಿ ಮಾಡ್ತಾ ಇದ್ದಾರೆ, EEPROM IC ಚೇಂಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಮದರ್ ಬೋರ್ಡ್ ಸ್ವಾಪ್ ಮಾಡುವಾಗ EEPROM IC ಅದು ವೆರಿ ಇಂಪಾರ್ಟೆಂಟ್ IC. ಆ ಇಂಪಾರ್ಟೆಂಟ್ IC ಅನ್ನು ಒಂದು ಮದರ್ ಬೋರ್ಡ್ ಇಂದ ಇನ್ನೊಂದು ಮದರ್ ಬೋರ್ಡ್ಗೆ ಹಾಕ್ತಾರೆ. ಅದನ್ನು
ಮೊಬೈಲಲ್ಲಿರುವ ಕಂಪ್ಲೀಟ್ ಡಾಟಾದ ಒಂದು ಸೆಕ್ಯೂರಿಟಿ ಸೆಕ್ಷನ್ ಅದರಲ್ಲಿ ಇರ್ತದೆ. ಈ ಪ್ರಾಮ್ ಐ ಸಿ ಇರ್ತದೆ, ತುಂಬಾ ಇಂಪಾರ್ಟೆಂಟ್ ಐ ಸಿ. ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ, ಅದೇ ಇವರು ಈಗ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಇಲ್ಲೇನು ರೆಡಿ ಮಾಡ್ತಾ ಇದ್ದಾರೋ, ಇಲ್ಲಿ ಆಲ್ಮೋಸ್ಟ್ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ HDMI ಕೇಬಲ್ ಮುಖಾಂತರ ಟಿವಿ ಕನೆಕ್ಷನ್ ಆಗಿರೋದ್ರಿಂದ ಅಲ್ಲಿ ಏನೇ ರೆಡಿ ಮಾಡ್ತಾ ಇದ್ರು ಇಲ್ಲಿ ಶೋ ಆಗ್ತಾ ಇಲ್ಲಿ ಶೋ ಆಗ್ತಾ ಇದೆ ಅಲ್ವಾ? ಇಲ್ಲಿ ಶೋ ಆಗ್ತಾ ಇರೋದ್ರಿಂದ ಇವ್ರು ಏನ್ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರು ನೋಡ್ತಾ ಇರ್ಬೋದು. ಹೌದು ಅಲ್ವಾ? ನೋಡ್ತಾ ಇರ್ಬೋದು. ಏನೇ ಡೌಟ್ ಇದ್ರು ಅದರಲ್ಲಿ ಕೇಳ್ಬೋದು, ನಾವು ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಅದೇ ಡಿಫರೆಂಟ್ ಲ್ಯಾಂಗ್ವೇಜಸ್ ಎಲ್ಲ ಅವರಿಗೆ ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗ್ತದೆ. ಯಾವ್ದೆಲ್ಲ ಟೂಲ್ಸ್ ನಾವು ಯೂಸ್ ಮಾಡ್ತಿದ್ದಾರೆ ಆ ಟೈಮಲ್ಲಿ ರಿಪೇರ್ ಮಾಡುವಾಗ, ಏನು ಯಾವ ಕನೆಕ್ಷನ್ ಡ್ಯಾಮೇಜ್ ಆಗಿದೆ ಅದೆಲ್ಲ ಸರ್ಕ್ಯೂಟ್ ಡಯಾಗ್ರಾಮ್ ಇಟ್ಟು ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಅಲ್ಲಿ ಐಫೋನ್ ಚಿಪ್ ಲೆವೆಲ್ ಟ್ರೈನಿಂಗ್ ಕಲಿಯೋದಕ್ಕೆ ಇಲ್ಲಿ ಒಬ್ರು ಜಾಯಿನ್ ಆಗಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅದನ್ನು ಕೂಡ ಕೇಳೋಣ. ಹೇಗಿದೆ ಸರ್? ಸೂಪರ್ ಆಗಿದೆ, ಚೆನ್ನಾಗೈತೆ. ಆರಾಮಾಗಿ ಜೈನ್ ಆಗ್ಬೋದು. 20,000 ಫೀಸ್ ಕಮ್ಮಿ ಇದೆ, ಹಾಸ್ಟೆಲ್ ಇದೆ, PG ಐತೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಆರಾಮಾಗಿರ್ಬೋದು. ಫೆಸಿಲಿಟೀಸ್ ಐತೆ, ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಮೈಂಡಲ್ಲಿ ಹೋಗುತ್ತೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನೂ ಇಲ್ಲ, ಹಿಂದಿ ಇಂಗ್ಲೀಷ್ ಕನ್ನಡ ಆರಾಮಾಗಿ ಅರ್ಥ ಆಗುತ್ತೆ. ಆರಾಮಾಗಿ ಬಂದು ಓನ್ ಬಿಸ್ನೆಸ್ ಆರಾಮ್ ಮಾಡ್ಬೋದು. ಓಕೆ, ಪರ್ಟಿಕ್ಯುಲರ್ಲಿ ಐಫೋನ್ ಅಷ್ಟೇ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ? ನಾವು ಐಫೋನ್ ತಗೊಂಡಿದ್ದೀವಿ, ಚಿಪ್ ಲೆವೆಲ್ ಇಂದ ಕಲಿತಾ ಇದ್ದೀರಾ? ಆರಾಮಾಗಿ. ಓಕೆ, ಎಲ್ಲ ಟ್ರೈನಿಂಗ್ ಕೊಡ್ತಕ್ಕಂಥವ್ರು ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನಾಗಿದ್ದಾರಾ? ಸೂಪರ್ ಆಗಿದ್ದಾರೆ. ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಮೇನ್ ಏನು ತೊಂದರೆ ಇಲ್ಲ. ಕನ್ನಡಲ್ಲಿ ಆಗಲ್ಲ ಅಂದ್ರೆ ಇಂಗ್ಲೀಷಲ್ಲಿ ಹೇಳಿದ್ರೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ, ಹಿಂದಿಯಲ್ಲಿ ಹೇಳ್ಕೊಡ್ತಾರೆ, ಆರಾಮಾಗಿ ಅರ್ಥ ಆಗುತ್ತೆ. ಯಾವ ಲೆವೆಲ್ ಹಾಳಾಗಿರೋ ಫೋನ್ ಕೊಟ್ಟರು ರೆಡಿ ಮಾಡ್ತೀರಾ ನೀವೀಗ? ರೆಡಿ ಮಾಡ್ತೀವಿ. ಸರ್, ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ಶಾಪ್ ಹಾಕೋದಕ್ಕೆ? ನಾವು ನಮ್ಮೂರಲ್ಲಿ ಟಿಪ್ಟೂರಲ್ಲಿ ಅಂತ ತಿಪ್ಟೂರಲ್ಲಿ ಅಲ್ಲಿ ರೆಡಿ ಮಾಡ್ತೀರಾ? ಶಾಪ್ ಹಾಕಕ್ಕೆಲ್ಲ ಜಾಗ ನೋಡಿದೀರಾ? 100% ಸರ್ ಮಾಡಿದ್ವಿ, ಓಕೆ, ನೋಡಿದ್ದೀವಿ. ಎಷ್ಟು ದುಡಿಬೋದು ನಿಮ್ಮ ಅಂದಾಜಿನ ಪ್ರಕಾರ ಮಂತ್ಲಿ? ಮಂತ್ಲಿ ಆರಾಮಾಗಿ ಒಂದು 50 ಇಂದ 2 ಲಕ್ಷ, ಲೈಕ್ ಮಾಡೋರ್ ಮೇಲೆ ಡಿಪೆಂಡ್ ಅಷ್ಟೇ ಸರ್. ಕಲ್ಸೋದೆಲ್ಲ ಇವ್ರು ಕಲಿಸ್ತಾರೆ, ಕಲಿಯೋರ್ ಮೇಲೆ ಡಿಪೆಂಡ್ ಇರ್ಬೇಕಷ್ಟೇ. ಅವ್ನು ನಾನು ಕಲಿತೀನಿ ಅಂದ್ರೆ ಅವ್ನು ಕಲಿಬೋದು ಅಷ್ಟೇ, ಇಲ್ಲ ಅಂದ್ರೆ ಏನೂ ಆಗಲ್ಲ.